ಪರಿಶುದ್ಧನು 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 ಮಹಾಪರಿಶುದ್ಧನಾಗಿರುವಂತಹ ತಂದೆಯಾದ ದೇವರೇ, ಯೇಸುವೆ ಮತ್ತೊಂದು ಆವರ್ತಿ ಸ್ವಾಮಿ, ಈ ಸಮಯದಲ್ಲಿ ನಿಮ್ಮ ನಾಮವನ್ನು ಕೊಂಡಾಡಿ ಮಹಿಮೆಪಡಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ. ನಿಮ್ಮ ಸ್ತೋತ್ರ. ದೇವಾದಿ ದೇವನೇ, ರಾಜಾದಿ ರಾಜನೇ, ಯೇಸುರಾಜನೇ, ಈ ಒಂದು ಪುನರುತ್ಥಾನ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಬಲ್ಲಾರಾಧನೆಗಾಗಿ, ಕರ್ತನ ಮೇಜಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಿಯ ಸಭೆಯನ್ನು ನೀನು ಬಲವಾದ ಕೈಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ. ತಂದೆ, ಆದಿಯಿಂದ ಅಂತ್ಯದವರೆಗೆ ಎಲ್ಲ ವಿಷಯಗಳಲ್ಲಿ ಸಹಾಯ ಮಾಡಿದಿರಪ್ಪ. ಹಾಡುಗಳಿಂದಲೂ, ಆರಾಧನೆಗಳಿಂದಲೂ, ಸಾಕ್ಷಿಗಳಿಂದಲೂ, ಅಪ್ಪ ವಾಕ್ಯದಿಂದಲೂ ನೀವು ಮಾತಾಡಿ ನಮ್ಮೆಲ್ಲರನ್ನು ನೀವು ಆಶೀರ್ವಾದ ಮಾಡಿದ್ದೀರಿ ತಂದೆ. ನಿಮ್ಮ ಸ್ತೋತ್ರ. ಬಲವಾದ ವಾಕ್ಯವನ್ನು ಇತ್ತಿದ್ದೀರಪ್ಪ. ಅದನ್ನು ಅರ್ಥ ಮಾಡಿಕೊಂಡು, ಗ್ರಹಿಸಿಕೊಂಡು, ಅನುಸರಿಸಿಕೊಂಡು ಹೋಗ್ಲಿಕ್ಕಾಗಿ ಸಹಾಯ ಮಾಡಪ್ಪ. ವಾಕ್ಯದಂತೆ ನಾವು ಬದುಕಲು ಸಹಾಯ ಮಾಡಿ ತಂದು ಇಲ್ಲಿ ಬಂದಿರುವಂಥ ಎಲ್ಲ ದಂಪತಿಗಳನ್ನು ನಿನಗೆ ಒಪ್ಪಿಸಿಕೊಡ್ತಾ ಇದ್ದೀನಿ ಅಪ್ಪ. ದೇವ, ಅವ್ರನ್ನ ದೀವಿಸಿರಿ, ಆಶೀರ್ವದಿಸಿರಿ. ಹೊಂದಾಣಿಕೆಯಿಂದ ಅವರೆಲ್ಲರೂ ಪ್ರೀತಿಯಿಂದ ಬಾಳಲು ಸಹಾಯ ಮಾಡಪ್ಪ. ದೇವ, ನೀವು ವಾಕ್ಯದಲ್ಲಿ ಹೇಳಿದಿರಿ, ಕ್ರಿಸ್ತನಿಗೆ ಸಭೆಗೆ ಅಪ್ಪ ದಂಪತಿಯ ಸಂಬಂಧವನ್ನು ಸೂಚಿಸಿದಿರಿ ಸ್ವಾಮಿ. ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ ಅಪ್ಪ. ನಾವೆಲ್ಲರೂ ಸಾಕ್ಷಿ ದಂಪತಿಗಳಾಗಿ, ಸಾಕ್ಷಿ ಮಕ್ಕಳಾಗಿ, ಸಾಕ್ಷಿ ಸಭೆಯ ಮಕ್ಕಳಾಗಿ ಜೀವಿಸಲು ನಿನ್ನ ಬಲದಿಂದ, ಶಕ್ತಿಯಿಂದ, ಆತ್ಮನ ಅಭಿಷೇಕದಿಂದ ತುಂಬಿಸಿರಿ ಸ್ವಾಮಿ. ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ ದೇವಾ. ಅಪ್ಪ, ಬಂದಂಥ ಪ್ರಿಯ ಮಕ್ಕಳೆಲ್ಲರನ್ನು ಒಬ್ಬೊಬ್ಬರನ್ನಾಗಿ, ಹೆಸರಾಗಿ, ಪ್ರತಿ ವ್ಯಕ್ತಿಗಾಗಿ, ಪ್ರತಿ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರಿಯ ಮಕ್ಕಳು ಯಾವ ಕುಂದುಕೊರತೆಗಳಿಂದ ಬಂದಿದ್ದಾರೋ, ಯಾವ ನೋವಿನಿಂದ ಬಂದಿದ್ದಾರೋ, ಯಾವ ಚಿಂತೆ ಬಾಧೆಗಳಿಂದ ಬಂದಿದ್ದಾರೋ, ಯಾವ ರೋಗ ಅಪ್ಪ ಅನಾರೋಗ್ಯಗಳಿಂದ, ಬಲಹೀನತೆಗಳಿಂದ ಬಂದಿದ್ದಾರೋ ನೀವು ಗೊತ್ತು ದೇವ. ಅವರನ್ನು ನಿಮ್ಮ ಬಲವಾದ ಕೈಗಳನ್ನು ತರ್ತಾ ಇದ್ದೀನಿ. ಒಬ್ಬೊಬ್ಬರನ್ನೇ ನಿನ್ನ ಬಲವಾದ ಕೈಯಿಂದ ಮುಟ್ಟು ಸ್ವಾಮಿ, ಮುಟ್ಟಪ್ಪ. ನಿನ್ನ ಪರಿಶುದ್ಧ ಕೈನಿಂದ ಮುಟ್ಟಿ ಈ ಮಕ್ಕಳನ್ನು ಅಭಿಷೇಕ ಮಾಡ್ತಾರೆ ಅಪ್ಪ. ರೋಗದಲ್ಲಿರುವವರಿಗೆ, ಅನಾರೋಗ್ಯದಲ್ಲಿರುವವರಿಗೆ, ಬಲಹೀನತೆಯಲ್ಲಿರುವವರಿಗೆ ನಿನ್ನ ಗಾಯಗಳಸಿನಿಂದ ಮುಟ್ಟಿ ಸಂಪೂರ್ಣ ಆರೋಗ್ಯವನ್ನು, ಸಂಪೂರ್ಣ ಅಪ್ಪ ಸ್ವಸ್ಥತೆಯನ್ನು ಬಿಡುಗಡೆ ಮಾಡು ಸ್ವಾಮಿ. ದುಃಖದಲ್ಲಿದ್ದವರನ್ನು ಅಪ್ಪ, ಬಾಧೆ ಚಿಂತೆಗಳಲ್ಲಿರುವವರಿಗೆ ವಾಕ್ಯದಲ್ಲಿ ಹೇಳಿದಿರಿ, ನಿನ್ನ ದುಃಖವನ್ನು ದೂರ ಮಾಡಿ ಸಂತೋಷವನ್ನು ಉಂಟು ಮಾಡುವೆನು ಅಂತ ಹೇಳಿದಿರಿ ಸ್ವಾಮಿ. ಮಕ್ಕಳಿಗೆ ಸಂತೋಷವನ್ನು ಕೊಡಪ್ಪ, ಸಮಾಧಾನವನ್ನು ಕೊಡುತ್ತಂತೆ. ನೀವು ಸ್ತೋತ್ರ ಸಲ್ಲಿಸ್ತೇನಪ್ಪ. ನಾನಾ ಕಾರಣಗಳಿಂದ, ನಾನಾ ಅಂಶಗಳಿಂದ ಅಪ್ಪ ಬಳಲಿದ್ದವರೆಲ್ಲರನ್ನು ನೀನು ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅವರಲ್ಲಿ, ಅವರ ಕುಟುಂಬಗಳಲ್ಲಿ ನೀನು ಯಜಮಾನನಾಗಿರು, ಒಡೆಯನಾಗಿರು, ರಕ್ಷಕನಾಗಿರು ಅಪ್ಪ. ಎಲ್ಲ ವಿಷಯಗಳಲ್ಲಿ ಸಹಾಯಕನಾಗಿರು, ಎಲ್ಲ ವಿಷಯಗಳಲ್ಲಿ ನಡೆಸುವ ದೇವರಾಗಿರು ತಂದೆ. ನೀನು ಸ್ತೋತ್ರ ಸಲ್ಲಿಸ್ತಿದೀವಪ್ಪ. ಪ್ರಿಯ ಮಕ್ಕಳು ಎಲ್ಲರೂ ಕೂಡ ನಿನಗೆ ಸಾಕ್ಷಿಗಳಾಗಿರಲಿ ಅಪ್ಪ. ನೀನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಈ ಸಭೆ ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ಈ ಸಭೆ ಮಾದರಿ ಸಭೆಯಾಗಿ ಅನೇಕರು ಇಲ್ಲಿ ಬಂದು ಮೌನಕ ದೂರಿ ಅಪ್ಪ, ತಲೆಬಾಗಿಸಿ ಕಣ್ಣೀರಿನ ಪ್ರಾರ್ಥನೆಗಳನ್ನು ಮಾಡಿ ಅನೇಕ ಆಶ್ಚರ್ಯ, ಅದ್ಭುತ, ಸ್ವಸ್ಥತ ಕಾರ್ಯಗಳನ್ನು ಬಿಡುಗಡೆ ಮಾಡುವ ಸಭೆಯಾಗಿರಲಿ ಅಂತ ನಾನು ಪ್ರಾರ್ಥಿಸ್ತಿದ್ದೀನಿ ಸ್ವಾಮಿ. ಅಂತ ಕಾರ್ಯಗಳನ್ನು ಮಾಡಿದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ತಂದೆ, ಸ್ಥಾನಿಕವಾಗಿ ಸೇವೆ ಮಾಡುವಂಥ ಅಯ್ಯನವರಿಗಾಗಿ ಪ್ರಾರ್ಥಿಸ್ತೀನಿ. ಸಭಾಪಾಲಕನಾಗಿ ಅಮ್ಮನವ್ರನ್ನ, ಅವ್ರ ಕುಟುಂಬವನ್ನ, ಅವ್ರ ಸಂತಾನವನ್ನ, ಸಂತತಿಯನ್ನು ಜೀವಿಸಿ ಆಶೀರ್ವದಿಸ್ತೀನಿ ಸ್ವಾಮಿ. ಈ ಒಂದು ದಿನ ವಿಶೇಷವಾದ ದಿನವಾಗಿದ್ದು ನಿನ್ನ ಕುಟುಂಬಕ್ಕಾಗಿ, ನಿನ್ನ ಕುಟುಂಬದ ಅಪ್ಪ ಎಲ್ಲ ಅರ್ಥಗಳನ್ನು ಬಿಡಿಸಿ ಹೇಳಿದ್ದಾರೆ ಸ್ವಾಮಿ. ಮಕ್ಕಳು ಯಾರು ಮರೆತು ಹೋಗದಂಥ ವಾಕ್ಯಗಳನ್ನು ಯಾವತ್ತೂ ಕೂಡ ಜ್ಞಾಪಕದಲ್ಲಿ ಇಟ್ಟುಕೊಂಡು ಅದರಂತೆ ಜೀವಿಸಲು ಸಹಾಯ ಮಾಡಪ್ಪ. ಮತ್ತೆ ಅಯ್ಯನವರನ್ನು, ಅಮ್ಮನವರನ್ನು ಪ್ರೀತಿಸಿಕೊಟ್ಟಂಥ ಸಂತಾನವನ್ನು ನಿಮ್ಗೆ ಒಪ್ಪಿಸಿಕೊಡ್ತಾ ಇದ್ದೀನಪ್ಪ. ಅವ್ರ ಕುಟುಂಬದಲ್ಲಿ ಅಪ್ಪ ಎಲ್ಲ ವಿಷಯಗಳಲ್ಲಿ ನೀನು ಸಹಾಯ ಮಾಡಪ್ಪ. ಅವ್ರು ನಡೆಸುತ್ತಾ ಇದ್ದೀನಿ ಸ್ತೋತ್ರ. ಅವ್ರು ಯಾರ ತಲೆಗೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತಾರೋ ಅದ್ಭುತ, ಆಶ್ಚರ್ಯ, ಸ್ವಸ್ಥತ ಕಾರ್ಯಗಳನ್ನು ಬಿಡುಗಡೆ ಮಾಡುತ್ತದೆ. ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ. ನಾವು ದೇವ ಸಭೆಯಲ್ಲಿ ಸಭೆಗಳಿಗಾಗಿ ಕೂಡ ಪ್ರಾರ್ಥಿಸ್ತಿರ್ತೇವೆ. ವಾಕ್ಯ ಹೇಳಿದಂತೆ ಗಂಡನು ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿ ಗಂಡನಿಗೆ ಅಧೀನರಾಗಿರಬೇಕು ಅನ್ನೋ ಸೂತ್ರವನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಅದರಂತೆ ಜೀವಿಸುವುದಾದರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವನದಲ್ಲಿ ಅಪ್ಪ ನೀನು ಶಾಂತಿ, ಸಮಾಧಾನವನ್ನು ನೆಲೆಗೊಳ್ಳುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತದೆ. ಸಭೆ ನಿನ್ಗೆ ಒಪ್ಪಿಸ್ಕೊಡ್ತೇನಪ್ಪ. ಪ್ರಿಯ ಮಕ್ಕಳೆಲ್ಲ ನಿನ್ಗೆ ಒಪ್ಪಿಸ್ಕೊಡ್ತೇನಪ್ಪ.
ಅಪ್ಪ ಸಂಡೇ ಸ್ಕೂಲ್ ಮಕ್ಕಳನ್ನ ನಿನಗೆ ಒಪ್ಪಿಸ್ಕೊಡ್ತೇನೆ, ಯೌವನಸ್ಥರನ್ನು ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ, ಸ್ತ್ರೀಯರನ್ನು ನಿನಗೆ ಒಪ್ಪಿಸ್ಕೊಡ್ತೀನಿ ಅಪ್ಪ, ಹಿರಿಯರನ್ನು ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ ಸ್ವಾಮಿ. ಸಭೆಯನ್ನು ಎಲ್ಲ ವಿಧವಾಗಿ ನೀನು ಕಾಯ್ತಾ ಇದ್ದಿದ್ದಕ್ಕಾಗಿ, ಕಾಪಾಡ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ. ಅಯ್ಯನವರಪ್ಪ ಮಾಡುವ ಎಲ್ಲ ಪ್ರಯಾಸಗಳು, ಪ್ರಯತ್ನಗಳು ಕೇವಲ 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 ಸ್ವಾಮಿ ನಿನ್ನ ಬರೋಣಗಾಗಿ ನಮ್ಮೆಲ್ಲರನ್ನು ಸಿದ್ಧಪಡಿಸುವ ಪ್ರಯತ್ನದಲ್ಲಿದ್ದಾರೆ ಸ್ವಾಮಿ. ಅಯ್ಯನವರನ್ನು, ಸಭಾ ಬಾಲಕನನ್ನು, ರಾಜೇಶ್ ಅಯ್ಯನವರನ್ನು ಅಭಿಷೇಕಿಸಿರಿ. ಅವರ ಪ್ರತಿ ಮಾತು ಎಲ್ಲರಿಗೂ ಆಶೀರ್ವದಿಸಿ, ಅವರ ಪ್ರತಿ ಪ್ರಯತ್ನವೂ ಸ್ವಾಮಿ ಎಲ್ಲರೂ ನಿನ್ನ ಬದಲಾಗುವಂತೆ ಸಹಾಯ ಮಾಡ್ತಾ ಇದ್ದೆ. ನಿನ್ನ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಮುಂದಿರುವ ಕಾರ್ಯಕ್ರಮಗಳೆಲ್ಲವೂ ನಿನಗೆ ಒಪ್ಪಿಸ್ಕೊಳ್ತಾ ಇದ್ದೀನಿ, ತಗ್ಗಿಸ್ಕೊಳ್ತಾ ಇದ್ದೀವಿ. ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ಇದ್ದೀವಿ. ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದಿದ್ದೀವಿ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ಸರ್ವೇಂದ್ರಿಯಗಳೇ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. கர்த்தராகிய இயேசு கிறிஸ்துவின் கிருபையும் பிதாவாகிய தேவனுடைய அன்பும் பரிசுத்த ஆவியானவருடைய அந்நியமும் ஐக்கியமும் என்றும் சதா காலங்களில் நம் அனைவரும் கூட விசேஷமாய் இன்றைக்கு இந்த இதில் வந்திருக்கிற ஒரு குடும்பங்களோடு கூட எஸ்ஜிஜி சபையின் குடும்பத்தோடு கூட நம்முடைய கிருபை இந்த தயவு தாங்கட்டும். இயேசு நாமத்தில் ஆமென்.